ನೋಟದ್ದು ಏನಂತ ಹೇಳಿದ್ರೆ ಸಂದೇಶ ಇಲ್ಲಿ ಇದು 3 ದಾರಿ ಸೇರ್ತದಲ್ಲ. ಹೌದೌದು ಈಚಿನ ಹೋಗುವಾಗ ಅಲ್ಲ ಇಲ್ಲಿ ಯಾರು ಮೊಟ್ಟೆ ಹೊಡೆಯೋದು ನೋಡ್ಕೊಂಡು ಬಂದ್ವಿ ಅಲ್ಲ, ಇಲ್ಲಿ ಯಾರು ಮೊಟ್ಟೆ ಹೊಡೆಯೋದಿಲ್ಲ. ಮತ್ತೆ ಇದೆಲ್ಲ ಇದು ಎಂತ ದೃಷ್ಟಿ ತೆಗೆದಾಕ್ತಾರಲ್ಲ, ಹಾಕೋದಿಲ್ಲ. ಇಲ್ಲ ಇಲ್ಲಿ ಎಲ್ಲ ಆಕ್ಚುಲಿ ಎಲ್ಲ ಒಳ್ಳೆ ನಡೀತಾರೆ ಮತ್ತೆ. ಹೌದೌದು. ಈಚೆಯಿಂದ ಸ್ವಲ್ಪ ಮುಂದೆ ಹೋಯ್ತಂದ್ರೆ ನಂದು ಈಗ ನಾವು ಬಂದ ತೋಟಕ್ಕೆ ಹೋಗ್ತದೆ, ಅದು ಒಂದ್ ರೌಂಡ್ ಹೊಡಿತದೆ. ಈಚೆ ಸ್ವಲ್ಪ ಮುಂದೆ ಬಂತದ ಇನ್ನೊಂದು ತೋಟಕ್ಕೆ ರೋಡ್ ಸೈಡ್ ಅಲ್ಲಿ ಇದೆ. ಇದು ಇನ್ನೊಂದು ತೋಟ ಅಲ್ಲ? ಹೌದು. ಇದು ಎಷ್ಟು ವರ್ಷ? ಇದು ಅದಕ್ಕಿಂತ 1 ವರ್ಷ ಕಡಿಮೆ, ಇದು 5 6 ವರ್ಷ. ಓಕೆ, ಇನ್ಸ್ಟಾಲ್ಮೆಂಟ್ ಅಲ್ಲಿ ಹಾಕಿದ್ರೆ. ಹೌದು, ವರ್ಷಕ್ಕೆ ಒಂದು 200 300 ಗಿಡ ಹಾಗೆ ನೆಡುವಂತ ಕ್ರಮ ನಮ್ದು. ನೋಡಿ ಅದು ಬದುಗಳಲ್ಲೆಲ್ಲ ಇದು ನೋಡಿ, ಅದು ಪುನರ್ಪುಳಿ, ಬಾಳೆ ಅಂತದೆಲ್ಲ. ಬಾಳೆದ ಅಷ್ಟೇನೆ ಯೂಸ್ ಆಗುದಿಲ್ಲ ಗೊಬ್ಬರ. ಹೌದು, ಇದು ಏನಂತ ಇನ್ನು ಹಾಕ್ಲಿಲ್ಲ ಇನ್ನು. ಇದು ಬರೀ ದರ್ಕ ಹಾಕಿಟ್ಟಿದ್ದ ಅಷ್ಟೇ. ಇದು ನಾಡಿದ್ದು ಇನ್ನೊಂದು 2 ಡೇಸ್ ಅಲ್ಲಿ ನಮ್ಗೆ ಆಡಿನ ಗೊಬ್ಬರ ಬರ್ತದೆ. ಅದು ಇದ್ರ ಮೇಲೆ ಹಾಕ್ತೇನೆ. ಇದ್ರಲ್ಲಿ ಈಗ ಇದು ಎಷ್ಟು ಉಂಟು ಅಂತೇಳಿ 7 ಫೀಟ್ ಡೀಪ್ ಇದೆ ಇದು. ಓಕೆ, 7 ಫೀಟ್ ಈಗ ಕ್ಲಿಯರ್ ಆಗಿದೆ. ನಿಮ್ಮೆಲ್ಲ ತೋಟ ಸಾಕಿದ್ದು? ಹೌದು. ಅಲ್ಲ, ಇದು ಈಗ ಇನ್ನೂ ಉಂಟು, ಇದ್ರಲ್ಲಿ ಪ್ರೊಸೆಸ್ ಉಂಟು ನಂದು. ಇದೀಗ ಇಲ್ಲಿ ನಾನ್ ಮಾಡುದು ಏನಾಗಿದೆ ಅಂತ, ಇಲ್ಲಿ 7 ಫುಟ್ ಫುಲ್ ಆಯ್ತು ಇದು ತೆರಗೆಲ್ಲ. ಇದ್ರ ಮೇಲೆ ಆಡಿನ ಗೊಬ್ಬರ ಹಾಕ್ತೇನೆ. ಆಡಿನ ಗೊಬ್ಬರ ಮಾಡಿ ಪುನಃ ಇನ್ನೊಂದು ಲೇಯರ್ ಇಂಥದ್ದೇ ಹಾಕ್ತೇನೆ. ಆಮೇಲೆ 4 ತಿಂಗಳು ಕೊಳಿಲಿಕ್ಕೆ ಬಿಡ್ತೇನೆ. 4 ತಿಂಗಳಾದ್ಮೇಲೆ ಪುನಃ ಇದು ಅರ್ಧಕ್ಕೆ ಹೋಗುತ್ತೆ, ಡೌನ್ ಆಗುತ್ತೆ. ಇನ್ನೊಂದು ಲೋಡ್ ಹಾಕ್ತೇನೆ ಆಡಿನ ಗೊಬ್ಬರ. ಅಲ್ಲದ್ರೆ ದನದ್ದು ಸಗಣಿ ಇದ್ರೆ ಅದು ಹಾಕ್ತೇವೆ. ಹಾಕಿ ಫುಲ್ ಮಾಡ್ಕೊಂಡು ಮತ್ತೆ JCB ಅಲ್ಲಿ ಮಿಕ್ಸ್ ಮಾಡುದು ನಾನು. JCB ಅಲ್ಲಿ ಮಿಕ್ಸ್ ಮಾಡಿ ಈಚೆ ರೋಡ್ ಹೆಂಗ್ ಹತ್ರ ಇದೆಯಲ್ಲ ಅಲ್ಲಿ ಟಿಪ್ಪರ್ ನಿಲ್ಲಿಸ್ತೇನೆ. ಇಲ್ಲಿಂದ ಲೋಡ್ ಮಾಡಿದ್ರೆ ಕೆಳಗಿನ ತೋಟಕ್ಕೆ ಹಾಕುದು. ಅಲ್ಲಿ 2-3 ಕಡೆ ಹಾಕ್ತೇನೆ. ಅಲ್ಲಿಂದ ಇವರನ್ನು ಕೆಲಸ ಹಿಡ್ಕೊಂಡು ಹಾಕಿಸ್ತದೆ. ಐಷಾರಾಮಿ ಕೃಷಿ ಅಲ್ಲ, ಬೇರೆ ಈಗ ಅದಕ್ಕೆ ಹೋಗ್ಬೇಕು ನಾವು, ಬೇರೆ ಆಪ್ಷನ್ ಇಲ್ಲ ಅಲ್ಲ. ಯಾವ್ದು ಪ್ರೋಗ್ರಾಮ್ ನೋಡಿ ಇಂಪ್ರೆಸ್ ಆದ್ರೆ JCB ನಾನೇ ಮಾಡಿದ್ದು, ಯಾವ್ದು ಇಲ್ಲ. ಇಸ್ರೇಲ್ ಕೃಷಿ ನೋಡಿ ಇಲ್ತ್ರಲ್ಲ? ಇಸ್ರೇಲ್ ಕೃಷಿ ನೀವು ಹೇಳ್ದಂಗೆ ಅದು ಒಂದು ಕತೆ ಉಂಟು. ಅದು ನೀವು ಇದರಲ್ಲಿ ಹೋಗ್ತಿರುವಾಗ ನನ್ಗೆ ಹೇಳ್ತೇನೆ ಇಸ್ರೇಲ್ ಕೃಷಿದ್ದು. ತುಂಬಾ ಸಕ್ಸಸ್ಫುಲ್ ಕೃಷಿ ನಮ್ದು ಎಪಿಸೋಡ್ ಅದು. ಸಂದೇಶ್ ಶ್ರೀಕಾಂತ್ ನೀವು ಒಟ್ಟಿಗೆ ಸೇರ್ಕೊಂಡು ಮಾಡಿದಂತ ಎಪಿಸೋಡ್ ಅದು. ಅದನ್ನು ನಡ್ಕೊಂಡು ಹೋಗ್ತಾ ಹೇಳ್ತಾ ಇರ್ತೇನೆ. ಆಯ್ತಾಯ್ತು ನೋಡಿ, ಇವತ್ತು ನಿಮ್ದೇ ಸ್ಲಾಟ್ ತಗೊಳ್ಳಿ. ನಿಮ್ದೇ ಸ್ಲಾಟ್, ನಿಮ್ದೇ ಕಾರ್ಯಕ್ರಮ. ಇದೆಲ್ಲ ಹೋಗ್ತಾ ಇರ್ತೇವೆ. ಇಲ್ಲೆಲ್ಲ ಏನು ನುಗ್ಗೆಕಾಯಿ ಗಿಡ ಎಲ್ಲ ಹಾಕಿದ್ದೇನೆ. ಮುಂದೆ ಈ ಬದುವಲ್ಲೆಲ್ಲ ಸ್ವಲ್ಪ ನೆರಳು ಬೀಳ್ಬೇಕು. ಇದಕ್ಕೆ ಬಿಸಿಲಿಗಿಂತ ಸ್ವಲ್ಪ ನೆರಳು ಇದ್ರೆ ಒಳ್ಳೇದು. ಅಂದ್ರೆ ಈಗ 1-2 ವರ್ಷ ಆಯ್ತು ಇದು ಮಾಡಿ. ಒಂದೇ ಸಲ ಮಾಡಕ್ಕಾಗ ನಾನು ಇಲ್ಲೇ ಇತ್ತು ಅಂತಾದ್ರೆ ಸ್ವಲ್ಪ ಇದಕ್ಕೆ ಜಾಸ್ತಿ ನನಗೆ ಗಮನ ಹರಿಸ್ಲಿಕ್ಕೆ ಆಗ್ತದೆ. ನಾನು ಆಚೆ ಈಚೆ ಇರುವುದ್ರಿಂದ ನೋಡಿ ಇದು ಕೂಡ ಒಳ್ಳೆ ಬಂದಿದೆ. ನೋಡಿ ಹತ್ರ ಕಾಣಿಸ್ತದೆ. 1 2 3 4 5 ಗೊನೆ ಇವಾಗಲೇ ಆಲ್ರೆಡಿ ಬಂದಿದೆ. ಇದು ನೋಡಿ, ಹೌದು, ಇವಾಗ ಅರಳಿದಷ್ಟೇ. ಹೌದು, 5 ಗೊನೆ ಬಂದಿದೆ. ಇದ್ರ ಬಗ್ಗೆ ಒಂದು ಹೇಳ್ತೀನಿ. ಈಗ ನಾವು ಸಿಂಗಾರ ಅಂತ ಈ ಕಡೆ ನಮ್ಮ ಕರಾವಳಿ ಭಾಗದಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ದೇವರಿಗೆ, ಪೂಜೆಗೆ, ಪ್ರಸಾದಕ್ಕೆ, ಕೋಲಕ್ಕೆ, ನಾಗಮಂಡಲಕ್ಕೆ. ಇದ್ರದ್ದು ಯಾಕೆ ಈ ಹೂವನ್ನ, ಅಡಿಕೆ ಹೂವನ್ನ ಅಂದ್ರೆ ಸಿಂಗಾರವನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಇದ್ರಲ್ಲಿ ಫಲ ಇರುತ್ತೆ, ಪುಷ್ಪ 2 ಒಟ್ಟಿಗಿದೆ ಅಂತ. ನೋಡಿ, ಹೌದು, ಕಾಯಿನೂ ಇದೆ, ಖಂಡಿತ ಅನಿಸ್ಬೋದು ನಿಮ್ಗೆ. ಹೌದು, ಕಾಯಿನೂ ಇದೆ, ಹೂವು ಇದೆ. ನೀವು ಹೇಳಿದಂಗೆ ಇದು ಫಸ್ಟಿಗೆ ಅಡಿಕೆ ಗಿಡದಲ್ಲಿ ಆಗುವಾಗ ಅದು ಇದು ಬರುದಿಲ್ಲ, ಯಾವ್ದು ಕಾಯಿ ಬರುದಿಲ್ಲ. ಆ ಕಾಯಿ ಬರದ ಹೂವನ್ನು ದೇವರಿಗೆ ಕೊಡಂಗಿಲ್ಲ. ನೀವು ಹೇಳಿದಂಗೆ ಫಲ ಪುಷ್ಪ 2 ಇರ್ಬೇಕು. ಅದು ಕೊಡೋದು. ಪುನರ್ಪುಳಿ ಗಿಡ, ಪುನರ್ಪುಳಿ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ ನಾವು, ಇದು ಯಾರು ತೋಟದಲ್ಲಿ ನೋಡಿದ್ರೆ ನಿಮ್ಗೆ? ಗುಣಪಲ್ ಕಡೆ ಬರೋದು ಒಂದು. ಹೌದು, ಇನ್ನೊಂದು ನೀವು ಎಡಿಟ್ ಮಾಡುವಾಗ ಮತ್ತೊಂದು ಫೇಮಸ್ ಇದ್ದಾರೆ ಕರ್ನಾಟಕದಲ್ಲಿ, ಅವ್ರು ಇಲ್ಲ ಇವಾಗ. ಗುಣಪಾಲ್ ಕಡೆ ಹೀರೋಯಿನ್ ಇವರು ವಿನೋದ್ ರಾಜ್ ಅವ್ರ ತೋಟದಲ್ಲಿ ಲೀಲಾವತಿ ಅಮ್ಮನವರದ್ದು. ವಿನೋದ್ ರಾಜ್ ಮತ್ತೆ ಒಳ್ಳೆ ಎಪಿಸೋಡ್ ಮಾಡಿದೆ ಸಂದೇಶ. ಅದ್ ನಾವು ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಅವ್ರ ಮನೇಲಿ 5-5 ನಿಮಿಷಕ್ಕೆ ಅದ್ರ ಜ್ಯೂಸ್ ಬರ್ದಿತ್ತು. ಇದೆ ಚೆನ್ನಾಗಿತ್ತು. ಹೌದೌದು, ಇಲ್ಲ ಒಳ್ಳೇದದು. ಅದು ಇಲ್ಲ, ಅದೇ ಹೇಳಿದಲ್ಲ ನಾನು ನಿಮ್ಗೆ. ನೋಡಿ, ಅವರು ಅಂತವರೇ ಯಾವ್ದು ಪಾಪ ಲೀಲಾತಮ್ಮನವರು ಮತ್ತೆ ವಿನೋದ್ ರಾಜ್ ಅವರೆಲ್ಲ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ, ಹೌದು, ನಾವು ಅದ್ರದ್ದೇನು ಅರ್ಧನೂ ಇಲ್ಲ. ಅದು ಬಿಡಿ, ಎಷ್ಟು ಒಂದು 10% ಕೂಡ ಇಲ್ಲ ಅವರು ಕಷ್ಟಪಡಿದಾಗ ಕಂಪೇರ್ ಮಾಡಿದ್ರು. ನೋಡಿ, ಇದು ಚಿನ್ನ ಬಂದ್ವಿ, ಇಳುವರಿ ಚಿನ್ನ ಬಂದ್ವಿ. ಮೇನ್ ಇರೋದು ಇನ್ನು ಮುಂದಿಂತು ಮಳೆಗಾಲದ್ದು ಇರೋದು ನಮ್ಗೆ. ಮಳೆಗಾಲದಲ್ಲಿ ನಾವು ಇದನ್ನ ಎಷ್ಟು ಉಳಿಸ್ತೇವ, ಅದಕ್ಕೆ ಏನ್ ಮೆಡಿಸಿನ್ ಮಾಡ್ತೀರಾ? ಈಗ ಕೊಳೆ ರೋಗ ಬರುತ್ತೆ. ಹೌದು, ಮಳೆ ಹಾಕಲಿಕ್ಕೆ ಮದ್ದು ಕಡೆಕ್ಕೆ ಬಿಡುವ ಟೈಮ್ ಅಲ್ಲಿ ಮಳೆ ಬಂತು ಅಂತಾನೆ ಹೋಯ್ತು. ಅದಕ್ಕೆ ಕೃಷಿಗೆ ಅದೊಂದು ದೊಡ್ಡ ಚಾಲೆಂಜ್. ಮತ್ತೆ ಇದು ವರ್ಷ ಗೊಬ್ಬರ ಹಾಕ್ತೀರಾ? ವರ್ಷ ಹಾಕ್ತೀನಿ. ವರ್ಷಕ್ಕೆ ಯಾವುದು ರಸಗೊಬ್ಬರವನ್ನು ವರ್ಷಕ್ಕೆ 2 ಸಲ ಕೊಡ್ತೇನೆ. ಓಕೆ. ಮತ್ತೆ ಹಟ್ಟಿ ಗೊಬ್ಬರವನ್ನು ವರ್ಷಕ್ಕೆ 1 ಸಲ ದೀಪಾವಳಿ ಟೈಮ್ ಅಲ್ಲಿ, ಫಸ್ಟ್ ಮಳೆ ಬಂದ ಟೈಮ್ ಅಲ್ಲಿ ಹಾಕೊಡ್ತೇನೆ ನಾನು. ಓಕೆ.
ಇದು ನೋಡಿ ಕಾಡು ಬಳ್ಳಿ, ಇದು ಸೇವಂತಿಗೆ ಹೂವಲ್ಲ, ಕಾಡು ಬಳ್ಳಿ. ಇದನ್ನು ಕೂಡ ಹೇಳ್ತಾರೆ ಸಂದೇಶ್, ಕೆಲವು ಹೇಳ್ತಾರೆ ಇದು ಇದು ಒಳ್ಳೆದಲ್ಲ ನಮ್ಮ ಅಂತ ಹೇಳ್ತಾರೆ. ತೋಟದಲ್ಲೂ ಇದೆ. ಹಾ. ಎಷ್ಟು ತೆಗೆದ್ರು ಬರ್ತದೆ, ಬಟ್ ಒಂದೇನಂದ್ರೆ ಬುಡ ತಂಪಿರ್ತದೆ. ಅದು ಬುಡ ತಂಪಿರ್ತದೆ, ಅದೇ ನಾನು ಹೇಳಿದ್ದು. ಇದು ಏನ್ ಹೇಳ್ತಾರೆ ಅಂತ ಹೇಳಿ, ಇದು ಒಳ್ಳೇದಲ್ಲ ಅಡಿಕೆ ಗಿಡ, ಇದು ಬಂತು. ನಾವು ಕೂಡ ಫಸ್ಟ್ ಗೆ ಒಂದು ಬಂದಗಳು ಕಿತ್ತು ಬಿಸಾಡೋರು ನಾವು. ಬರೋದು ಎಲ್ಲಿದ್ ಗೊತ್ತಾ? ಗೊಬ್ಬರದಿಂದ ಬರೋದು. ಆಕ್ಚುಲಿ ಇದು ಒಳ್ಳೇದುಂಟು ಸಂದೇಶ. ಹೌದು. ಗಿಡಗಳಿಗೆ ನಾನು ನೋಡಿ ಎಷ್ಟು ತಂಪಿದೆ ಇದು. ತಂಪಿದೆ, ಮತ್ತೆ ಬುಡ ನೋಡಿ. ಮತ್ತೆ ಇಲ್ಲಿ ನೋಡುವಾಗ್ಲು ನಾವು ನೋಡಿ ಇಲ್ಲಿ ನೋಡುವಾಗ್ಲು ಮಣ್ಣು ನೋಡಿ, ಮಣ್ಣು ಫುಲ್ಲು ಇದುಂಟು, ಪಸೆ ಉಂಟು ಅದರಲ್ಲಿ, ಮಣ್ಣಿರ್ಲಿಲ್ಲ. ಬಿಸಿಲು ಬೀಳುದಿಲ್ಲ ಜಾಸ್ತಿ. ಬಿಸಿಲು ಬಿದ್ದಿಲ್ಲ ಅಂತ ಆಟೋಮೆಟಿಕ್ಲಿ ನಿಮ್ಗೆ ಇದು ಯಾವ್ದು ಇದು ನಿಮ್ಮ ಎರೆಹುಳಗಳೆಲ್ಲ ಬರ್ತದೆ, ಚೆನ್ನಾಗಿ ಬರ್ತದೆ ಅದೆಲ್ಲ. ಕರೆಕ್ಟ್. ಇದು 5.5 ವರ್ಷದ್ದು ಗಿಡ ನಮ್ದು. ಓಕೆ. ಮತ್ತೆ ಅಂತ ಹೇಳಿದ್ರೆ ಇದು ಒಂದು ಇಂಥದ್ದೊಂದು ಕಾಯಿಲೆ ಗಿಡಗಳದ್ದು ಇದು ಹೋಗುದು. ಸಾಧಾರಣ ನನ್ನ ಗಿಡದ ಇಂಥದ್ದು ನೋಡಿ ಇದು. ಇದೀಗ ಮೊನ್ನೆ ನಾನು ಸ್ವಲ್ಪ ಕಟ್ ಮಾಡಿದೆ, ಅದು ಬಂತು ನೋಡಿ. ಈಗ ನಾವಿದ್ರೆ ಹೌದು ಸರಿ ಮಾಡ್ಲಿಕ್ಕೆ ಆಪ್ಷನ್ ಇದೆ ನೋಡಿ. ಇದು ಕಟ್ ಮಾಡಬೇಕು, ಸ್ವಲ್ಪ ನಾವು ಕಟ್ ಮಾಡೋದು ಲೇಟ್ ಆಯ್ತು ಅಂತ ಹೋಗ್ತದೆ, ಗಿಡನೇ ಹೋಗ್ತದೆ, ಅದು ಗಿಡನೇ ಹೋಗ್ತದೆ. ಅದು ಹೋಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ಬುಡಕ್ಕೆ ಇನ್ನೊಂದು ಹಾಕಿಟ್ಟಿದೆ, ರೆಡಿ ಮಾಡಿ ಇಟ್ಟಿದ್ದೆ. ಇದು ನೋಡಿ, ಬ್ರಿಲಿಯಂಟ್ ಪ್ಲಾನಿಂಗ್. ಅದೇನಾದ್ರು ಹೋದ್ರೆ ಇದು ಅಷ್ಟೊತ್ತಿಗೆ ಪಟಕ್ ಬಂದಿರ್ತದೆ. ಅದು ಮೊನ್ನೆ ಹೋಗಿ ನೋಡಿ, ಇದು ಕಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅದು ಇದದ ಆಸೆ ಬಿಟ್ಟಿದೆ ನಾನು, ಹೋಯ್ತು ಅಂತ ಹೇಳಿ. ಅದಕ್ಕೆ ಮೊನ್ನೆ ಬರುವಾಗ ಇದನ್ನು ಮೊನ್ನೆ ನೆಟ್ಟದ್ದು. ಇದು ಹಳೆ ಮರಕ್ಕೂ ಮಾಡ್ತಾರೆ. ಹೌದು, ಇನ್ನೇನು ಹೋಗ್ತದೆ ಅನ್ನುವಾಗ ಇನ್ನೊಂದು ಗಿಡ ರನ್ ಮಾಡ್ತಾರೆ ನೋಡಿ. ತುಂಬಾ ಕೆಳಗಿಂದ ಇದೆ ಇದು. ಇಲ್ಲ, ನಿಮ್ಗೆ ಕೃಷಿಯಲ್ಲಿ ಕಷ್ಟಪಟ್ಟು ನಾವೇ ಕೆಲಸ ಮಾಡಿತಂತಾದ್ರೆ ನಿಮ್ಗೆ ಹೌದು ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಏನು ಐಷಾರಾಮಿ ಜೀವನ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಅಲ್ಲ, ಇದಕ್ಕಿಂತ ಬೇಕು. ಈಗ ಒಳ್ಳೆ ಗಾಳಿ, ಖುಷಿ ಇದೆ, ರಟ್ಟೆ ತುಂಬಾ ಕೆಲಸ, ಹೊಟ್ಟೆ ತುಂಬಾ ಊಟ, ಇನ್ನೊಬ್ಬರಿಗೆ ತಲೆ ಬಾಕೊಂಡು ಇರ್ಬೇಕಂತ ಏನಿಲ್ಲ. ನಾವು ಕೆಲಸ ಮಾಡುದು, ದುಡಿಯೋದು, ತಿನ್ನೋದು, ಆಯ್ತು. ತುಂಬಾ ಖುಷಿ ಇದೆ ಇದರಲ್ಲಿ. ಆಮೇಲೆ ಚಾಲೆಂಜಸ್ ಎಲ್ಲದ್ರಲ್ಲೂ ಇರುತ್ತೆ. ಕೆಲಸ ಮಾಡಿದ್ರು, ಡ್ಯೂಟಿ ಮಾಡಿದ್ರು ಇರುತ್ತೆ, ಗೌರ್ಮೆಂಟ್ ಕೆಲಸ ಆದ್ರೂ ಇರುತ್ತೆ. ಸುಖ ಯಾವ್ದ್ರಲ್ಲಿ ಇಲ್ಲ. 3 ಗೊನೆ ಇವಾಗಲೇ ಬಿಟ್ಟೆ, 1 ಗೊನೆ ಹೋಯ್ತದ್ದು ನೋಡಿ. ಸಣ್ಣ ಗಿಡದಲ್ಲಿ 3 ಗೊನೆ ಬಂದಿದೆ. ಕರೆಕ್ಟ್. ಆಕ್ಚುಲಿ ನಮ್ಮ ತೋಟದಲ್ಲಿ 5-6 ಗೊನೆಗಳು ಬಂದೇ ಇದೆ. ಎಲ್ಲದಲ್ಲಿ ಒಂದು ಮಿನಿಮಮ್ 5 ಗೊನೆ ಇದೆ ಹೆಚ್ಚಾಗಿ. ವೆರೈಟಿ ನೋಡ್ಕೊಂಡು ಹೋದ್ರೆ ಇವಾಗ ಇನ್ನೂ 1-2 ಫಿಂಗರ್ ಬರುವಂತ ಪ್ಲೇಸ್ ಇದಿದೆ, ಟೈಮ್ ಇದೆ. ಅದಕ್ಕೆ ನೀವು ಹೇಳಿದಾಗೆ ದಿಗ್ವಿಜಯ ಬೇಕಾದ್ರೆ ಇಸ್ರೇಲ್ ಬಂದು ಕೃಷಿ ಪ್ರೋಗ್ರಾಮ್ 1 ವೀಕ್ ಮಾಡಿದ್ ನಾವು. 1 ವೀಕ್. ಅದು ಎಷ್ಟು ಅಂದ್ರೆ ಸಂದೇಶ ಇದನ್ನು ತಗೊಳ್ಳುವಾಗ ಅಷ್ಟು ಸಕ್ಸಸ್ ಆಗ್ತದೆ ಅಂತ ಹೇಳಿ ನಿಮಗೂ ಗೊತ್ತಿರ್ಲಿಕ್ಕಿಲ್ಲ. ಬಂದು ನಮ್ ಕರೆಕ್ಟ್ ನೆನಪಿದೆ, ಶ್ರೀಕಾಂತ್ ಇದು ಮಾಡೋಣ, 1 ವೀಕ್ ಇದು ಮಾಡ್ಬೇಕು ನಾವೀಗ. ಎಲ್ರಿಗೂ ರೀಚ್ ಆಗ್ಲಿ ಒಂದ್ಸಲ. ಮೆಷಿನರಿ ಅಂದ್ರೆ ಮೆಷಿನ್ ವಿಷಯಗಳದೆಲ್ಲ ಇಸ್ರೇಲಲ್ಲೆಲ್ಲ ಕೃಷಿ ಮಾಡಿದ್ರೆ ಮೆಷಿನರಿ ಡಿಪೆಂಡ್ ಆಗಿ ಎಲ್ಲ ಮಾಡುದು. ಮಾಡೋಣ, ಸ್ವಲ್ಪ ಜನರಿಗೆ ಇದಾಗಬೇಕು ಅಂತ ಹೇಳಿ ಮಾಡಿ 1 ವೀಕಲ್ಲಿ ನಮ್ಮ ಆಗ ಯಾರು ನಮ್ಮ ಕುಮಾರಸ್ವಾಮಿ ಅವರು ಇದಾಗಿದ್ರು, ಸಿಎಂ ಆಗಿದ್ರು. ಮಾಜಿ ಸಿಎಂ ಅಲ್ಲ, ಹೌದೌದು, ಮಾಜಿ ಸಿಎಂ ಆಗಿದ್ರು. ಅವರು ಇಸ್ರೇಲ್ ಕೃಷಿ ನೋಡ್ಲಿಕ್ಕೆ ಅಂತೇಳಿ ಇಸ್ರೇಲ್ಗೆ ಹೋಗಿದ್ರು ಆ ಟೈಮಲ್ಲಿ. ನೆನಪಿರ್ಬೇಕು ನಿಮ್ಗೆ. ಅದು ನಿಮ್ಮ ವಿಜಯವಾಣಿ ಪೇಪರ್ ಅಲ್ಲಿ ಕೂಡ ಬಂತು. ನಮ್ಮ ಇದರಿಂದ ಯಾವ್ದು ದಿಗ್ವಿಜಯ ಚಾನೆಲ್ ಕೃಷಿ ಇನ್ಸ್ಪೈರ್ ಆಗಿ ಅವರು ಹೋದ್ರ ಅಂತ ಹೇಳಿ ಒಳ್ಳೆ ಮತ್ತೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ. ಅದು ಕೃಷಿಕರನ್ನು ಒಂದು 15 ಜನರನ್ನು ಒಟ್ಟಿಗೆ ಸೇರಿಸಿಕೊಂಡು ಒಳ್ಳೆ ಕೃಷಿಕರನ್ನು, ಅದರಲ್ಲಿ ನಮ್ಮ ಊರಿಂದ ಹೋದ ಗುಣಪಾಲ್ ಕಡಂಬರು ಒಬ್ರು ಸನ್ಮಾನ ಆಗಿತ್ತು 15 ಜನರಿಗೆ ಕೂಡ. ಅದೆಲ್ಲ ಒಳ್ಳೆ ನೋಡಿ. ಸಾಹಿತ್ಯ ಅಕಾಡೆಮಿ ಅವ್ರು ಕೊಟ್ಟಿದ್ದು. ಅವ್ರಿಗೂ ಕೃಷಿಗೂ ಪಾಪ ಕೃಷಿ ಪ್ರೋಗ್ರಾಮ್ ಇಷ್ಟಪಟ್ಟು ನೋಡಿ ರೈತರಿಗೆಲ್ಲ ಸನ್ಮಾನ ಮಾಡಿದ್ದಾರೆ. ಹೌದು. ಮತ್ತೆ ನೀವು ಹೇಳಿದಾಗೆ ಆ ಪ್ರೋಗ್ರಾಮ್ ಎಷ್ಟು ರೀಚ್ ಆಯ್ತು ಅಂತ ಹೇಳಿದ್ರೆ, ಅಲ್ಲಿ ನಾನು ಆಕ್ಚುಲಿ ಹೇಳ್ಬೇಕಾದ್ರೆ ಶರತ್ ಸರ್ ಮತ್ತೆ ನಮ್ಮ ಪರಶುರಾಮ್ ಸರ್ ಅವರನ್ನ ನಾನು ನೆನ್ಪು ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾನು ಜಾಯ್ನ್ ಆದ ಕೂಡಲೇ ಸಂದೇಶ್ ನನ್ಗೆ ಫಸ್ಟ್ ಬಂದ ಕೂಡಲೇ ಜಾಯ್ನ್ ಆಗಿ ಆಫೀಸ್ ಒಳಗಡೆ ಬಂತಂದ್ರೆ ಇದನ್ನು ಸಂದೇಶ ಇರ್ತದೆ. ಸಂದೇಶ ನಂದು ಪರಿಚಯ, ಜನಶ್ರೀ ಚಾನೆಲ್ ಇಂದ ನಂದು ಸಂದೇಶದ ಪರಿಚಯ. ಮಾತಾಡ್ಬೇಕಾದ್ರೆ ಸಂದೇಶ್ ನಂದು ಒಟ್ಟಿಗೆ ಒಂದೇ ಪ್ರೋಗ್ರಾಮ್ ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ
ಡೈರೆಕ್ಟ್ ಆಗಿ ನಾವು ಕೇಳಿದಾಗ ಅವಾಗ ಸಪೋರ್ಟ್ ಮಾಡಿದ್ದಾರೆ. ನಾವು ಹೇಳೋದನ್ನು ನೆನ್ಪಿಟ್ಕೊಳ್ಬೇಕು. ಶರತ್ ಸರ್ ಮತ್ತೆ ಪರಶುರಾಮ್ ಸರ್ ನಮ್ಗೆ ಹೇಳಿದ ಕೂಡ್ಲೆ ಯಾವ್ದು ಮಾಡ್ತೀವಿ ಶ್ರೀಕಾಂತ್, ನೀವು ಇವರ ಸಂದೇಶ ನಿಮ್ಮನ್ನೇ ಕೇಳ್ತಿದ್ದಾರೆ, ನೀವೇ ಬೇಕಂತೆ ಅಂತ ಹೇಳಿದ್ರು. ಆಯ್ತು ಸರ್, ನಾವು ಕೃಷಿ ಪ್ರೋಗ್ರಾಮ್ ಮಾಡ್ತೇವೆ ಅಂತ ಹೇಳಿದಾಗ ಮೊದಲು ಬೇರೆ ಚಾನೆಲ್ಗಳಲ್ಲಿ ಬರ್ತಾ ಕೃಷಿ ಪ್ರೋಗ್ರಾಮ್ಗೂ ದಿಗ್ವಿಜಯದಲ್ಲಿ ಬರುವ ಕೃಷಿ ಪ್ರೋಗ್ರಾಮ್ ಅಜಗಜಾಂತರ ವ್ಯತ್ಯಾಸವಂತ. ಅದೊಂದು ಏನು ಎಪಿಸೋಡ್ ನೋಡಕ್ಕೆ ಎಡಿಟರ್ಗಳು ಬೆಳಗ್ಗೆ ಬಂದು ಒಂದು ಎಪಿಸೋಡ್ ಗಳನ್ನ ನೋಡುದು, ಕ್ಯಾಮರಾಮನ್ ಗಳು ಬಂದು ನೋಡುದು, ತುಂಬಾ ಅದೊಂದು ಟ್ರೆಂಡ್ ಆಯ್ತು ಆ ಟೈಮಲ್ಲಿ. ಒಳ್ಳೆ ಚೆನ್ನಾಗಿ ಬಂತು ನಮ್ಮ ಪ್ರೋಗ್ರಾಮ್. ಎಡಿಟರ್ ಎಲ್ಲ ನೋಡ್ತಾ. ಹೌದೌದು, ಆಕ್ಚುಲಿ ನಾವು ನಮ್ಮ ಪ್ರೋಗ್ರಾಮ್ ಅನ್ನು ಹೊಗಳೋದಲ್ಲ, ಅದು ಆಕ್ಚುಲಿ ಚೆನ್ನಾಗಿ ರೀಚ್ ಆಗಿತ್ತು, ಜನರಿಗೆ ಒಳ್ಳೆ ರೀಚ್ ಆಗಿತ್ತು. ಅದು ತುಂಬಾ ಸಪೋರ್ಟ್ ಆಗಿ ಮಾಡಿದ್ರು ಶರತ್ ಸರ್ ಮತ್ತೆ ಪುರುಷೋತ್ತಮ್ ಸರ್. ಹೌದು, ಪರಶುರಾಮ್ ಸರ್ ಅವರನ್ನು ಮರೆಯಂಗಿಲ್ಲ, ಯಾಕಂತೇಳಿ ಅವರ ಅಷ್ಟು ಸಪೋರ್ಟ್ ಕೊಟ್ಟಿದ್ರು. ಮತ್ತೆ 2 ಎಪಿಸೋಡ್ ಗಳನ್ನ ನೋಡಿದ್ರು ಕೂಡ ಕೃಷಿ ಪ್ರೋಗ್ರಾಮ್ ನೋಡೋದಿಲ್ಲ, ಅಪೂರ್ವಕ್ಕೆ ಯಾವತ್ತೋ ಒಂದ್ ದಿವಸ ಬಂದು ನೋಡೋರು, ಖುಷಿ ಪಡೋರು. ಶರತ್ ಸರ್ ನಂಗೆ ಹೇಳಿ ಕರೆಕ್ಟ್ ಆಗಿ ನಿಂತ್ರಿ. ಯಾವ್ದು ಎಪಿಸೋಡ್, ಒಂದು ಅಜ್ಜ ಮತ್ತು ಅಜ್ಜಿ ಸೈಕಲ್ ಹೋಗುವಂತ ಒಂದು ಎಪಿಸೋಡ್ ಮಾಡಿದ್ವಿ. ಶಂಕರೇಗೌಡ ಕಾಲಿಗೆ ಅವ್ರ ಚಪ್ಪಲಿನೂ ಆಗ್ತಾ ಇರ್ಲಿಲ್ಲ. ಸೆಕೆಂಡ್ ಎಪಿಸೋಡ್ ಅದು ನೋಡುವಾಗ ಅವ್ರು ಬಂದು ತುಂಬಾ ಖುಷಿ ಪಟ್ರು. ಅದು ಮ್ಯೂಸಿಕ್ ಅದು ಇದೆಲ್ಲ ನೋಡಿ ಖುಷಿ ಪಟ್ರ, ಇಂತ ಹೆಂಗೆ ಬರ್ತಿದೆ ಕೃಷಿ ಪ್ರೋಗ್ರಾಮ್ ವಿಷಯ. ಮತ್ತೆ ನಿಮ್ಗೆ ಫೋನ್ ಮಾಡಿದ್ರಲ್ಲ ಯಾರು, ನಮ್ಮ ಕೃಷಿ ವಿಜ್ಞಾನಿಯವರೇ ಫೋನ್ ಮಾಡಿ, ಅದು ಬಂದ ಮ್ಯೂಸಿಕ್, ಪ್ಯಾಥೋ ಮ್ಯೂಸಿಕ್ ಎಲ್ಲ ಬರ್ತಿತ್ತು ಬೇರೆ ಚಾನೆಲ್ಗಳಲ್ಲಿ. ನಿಮ್ಮ ಮ್ಯೂಸಿಕ್ ನಿಮ್ಮ ಚಾನೆಲ್ಗಳಲ್ಲಿ ಬರುವ ವಾಯ್ಸ್ ಓವರ್ ಆಗ್ಲಿ, ಅಲ್ಲ ಅದು ಸ್ಕ್ರಿಪ್ಟ್ ಆಗ್ಲಿ, ಅಲ್ಲ ಮ್ಯೂಸಿಕ್ ಆಗ್ಲಿ, ಎಲ್ಲ ಎಡಿಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಹೇಳುವಾಗ ಏನೋ ಖುಷಿ. ಅದು ಅವಾಗ ನಿಮ್ಗೆ ಏನು ಗೊತ್ತಾ, ಚಾನಲ್ ಲಾಂಚ್ ಆಗಕ್ಕಿಂತ ಮುಂಚೆ ಎಲ್ಲಾ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಅವ್ರ ಪ್ರೋಗ್ರಾಮ್ ನ ರೆಡಿ ಮಾಡಿಸಿ 15 ದಿನ ಆಗಿದೆ, ನಮ್ದು ಒಂದು ರೆಡಿ ಆಗಿಲ್ಲ. ಯಾಕಂದ್ರೆ ಮ್ಯೂಸಿಕ್ ಸ್ಟಡಿ ಮಾಡ್ತಾ ಇದ್ವಿ. ನಾವು ಹೋಗಿದ್ದೆ ಅವಾಗ. ಏನಂತೇಳಿ, ನೀವು ಫಸ್ಟ್ ಗೆ ಬಂದಾಗ ಫಸ್ಟ್ 2 ದಿವಸ ನೀವು ಮೀಟಿಂಗ್ ಮಾಡಿದ್ವಿ. ಅವಾಗ ನೀವೇನು ಹೇಳಿದೆ ಅಂತ ಹೇಳಿದ್ರೆ, ಶ್ರೀಕಾಂತ್ ನಾವು ಎಲ್ಲ ಬೇರೆ ಚಾನೆಲ್ಗಳು ಬರುವ ಹಾಗೆ ನಾವು ಮ್ಯೂಸಿಕ್ ಮಾಡೋದು ಬೇಡ, ಸ್ವಲ್ಪ ಡಿಫರೆಂಟ್ ಆಗಿ ಮಾಡುವ ಅಂತ ಹೇಳಿ ಸ್ಟಾರ್ಟಿಂಗ್ ಅದನ್ನು ಚೇಂಜ್ ಮಾಡಿಸಿದ್ ನೀವು. ಇಲ್ಲಂದ್ರೆ ಏನು ಮಾಡ್ತಂತ ಅಂತ ಹೇಳಿ ಎಲ್ಲ ಕೃಷಿ ಪ್ರೋಗ್ರಾಮ್ 6 ಗಂಟೆಗೆ ಎದ್ದು ನೋಡೋದು ಯಾರು ಇಲ್ಲ. ಆಕ್ಚುಲಿ ಹೇಳುವಾಗ ಅದು ಟೈಮೇ ಅಲ್ಲ, ಅದು ಟಿವಿ ನೋಡುವಂತದ್ದು. 6:30 ನೋಡುವ ಟೈಮ್ ಇದ್ದು ಎಪಿಸೋಡ್ಗಳಿಗೆ ನಮ್ಗೆ ಸಿಕ್ಕುವಾಗ ಅದನ್ನು ಜನರು ನೋಡ್ಲಿಕ್ಕೆ ಕ್ಯಾಚ್ ಮಾಡಿ ನೋಡೋಕೆ ರೆಡಿ ಆದ್ರ ಅಂತ ಹೇಳುವಾಗ ಅದು ನಾವು ಅಷ್ಟು ಎಫರ್ಟ್ ಇತ್ತು ಆ ಟೈಮಲ್ಲಿ. ಆವಾಗ ನೀವು ಹೇಳಿದ್ರೆ ಸ್ವಲ್ಪ ಮ್ಯೂಸಿಕಲ್ ಚೇಂಜ್ ಮಾಡುವ, ಹೀಗೆ ಮಾಡುವ, ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು. ಅಂದ್ರೆ ಒಬ್ರು ನೀವು ಹೇಳುದು, ನೀವೇನು ಸ್ಕ್ರಿಪ್ಟ್ ಕೊಟ್ಟ ಮೇಲೆ ಅದನ್ನು ಫೈನಲ್ ಬಂದು ನೋಡುವಾಗ ಇರುವಂತ ಚೇಂಜ್ ತುಂಬಾ ಖುಷಿ ಆಗ್ತಿತ್ತು. ಅದು ನಮ್ಗೆ ಅದು ಮರೀಲಿಕ್ಕೆ ಸಾಧ್ಯ ಅಲ್ಲ. ಈಗ ನಾನು ಕೃಷಿ ಪ್ರೋಗ್ರಾಮ್ ಮಾಡಿದ್ರೆ ನಾನು ಯಾವ್ದೋ ಒಂದು ಚಾನಲ್ಗೆ ಅಥವಾ ನನಗೆ ಪರ್ಸನಲ್ ಆಗಿ ಮಾಡ್ತೀನಿ ಅನ್ಕೊಳ್ಳಿ, ಎಡಿಟಿಂಗ್ ಮಾಡ್ತೀರಾ? ಸಂದೇಶದೊಟ್ಟಿಗೆ ನಾನು ಇವಾಗ ಒಂದು ಯಾವ್ದಾ ಕಂಪನಿಯಲ್ಲಿ ಕೆಲಸ ಮಾಡಿದೊಂದು ಇದ್ರಿಂದ ಅದಕ್ಕೆ ಜಾಸ್ತಿ ಇದು ಮಾಡ್ಲಿಕ್ಕೆ ಆಗಿದೆ. ಪರ್ಸನಲ್ ಆಗಿ ನಾನು ಒಂದು ವೇಳೆ ಅದು ಬಿಟ್ಟೆ, ನಾನು ಬಿಡುದು. ಯಾಕಂತೇಳಿ ನಂದು ಅಲ್ಲಿ ಇರುವಂತದ್ದು ಏನಿಲ್ಲ. ಸಂದೇಶ್ ಮಾಡ್ತಾರಂತ ಅದು ಸಂದೇಶಿಗೆ ನನ್ನಿಂದ ಆಗುವಂತ ಯಾವ್ದು ಹೆಲ್ಪ್ ಗಳನ್ನ ನಾನು ಮಾಡ್ತೇನೆ. ಹೆಲ್ಪ್ ಅಂತಲ್ಲ, ಅದು ಅವರೊಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡುದು, ದುಡ್ಡಿಗೋಸ್ಕರ ಕೆಲಸ ಅಂತಲ್ಲ. ಅದ್ರಲ್ಲಿ ಮಾಡ್ಕೊಂಡು ರೀಚ್ ಆಗ್ತಾ ಅದು ಖುಷಿ ಇದೆ. ಜನರ ಫೋನ್, ನಾನು ಎಪಿಸೋಡ್ ಬಂದು ಒಂದು ನಿಮ್ಗೆ ಕಾಲ್ ರೆಕಾರ್ಡ್ ಮಾಡುವಂತ ಅಭ್ಯಾಸ ಇತ್ತು ನಿಮ್ಗೆ. ಕಾಲ್ ರೆಕಾರ್ಡ್ ಮಾಡಿದಾಗ ಮರುದಿವಸ ಬಂದು ನೀವು ತೋರಿಸೋರು ನನ್ಗೆ, ನೋಡಿ ಶ್ರೀಕಾಂತ್ ನನ್ಗೆ ಇವರು ಕಾಲ್ ಬಂದಿತ್ತು ನಿನ್ನೆ, ಜಸ್ಟ್ ಕೇಳಿ ಒಂದ್ಸಲ ಅಂತ. ಅದ್ರಲ್ಲಿ ನಮ್ಮ ಎಡಿಟಿಂಗ್ ಅನ್ನು ಅಲ್ಲ, ನಮ್ಮ ಕೆಲಸವನ್ನು ಹೊಗಳುವಾಗ ಉಂಟಲ್ಲ, ಅದು ಬಾರಿ ಖುಷಿ ಇತ್ತು. ನನಗೆ ನನ್ನ ಹತ್ರ ಈಗಲೂ ಇದೆ ಫೇಸ್ಬುಕ್ ಕಾಮೆಂಟ್ಸ್ ಗಳು, ಅಲ್ಲಿ ಹಾಕಿದ್ ಈ ಪ್ರೋಗ್ರಾಮ್ ಸ್ಟಾಪ್ ಮಾಡಬೇಡಿ ಅಂತ. ಇಲ್ಲಂತ ಅದು ನೋಡಿ ಕೆಲವು ಚಾನೆಲ್ಗಳಲ್ಲಿ ಬಂತು, ಅದು ಕ್ಯಾನ್ಸಲ್ ಆಗಿತ್ತು. ಯಾವ್ದಕ್ಕೂ ಬೇಡದ್ದು ಅಂದ್ರೆ ಅದೇ ಹೇಳಿದಲ್ಲ, ಟೈಮಿಂಗ್ಸೇ ಅದು ನೋಡುವಂತ ಟೈಮ್ ಅಲ್ಲ. ಆ ಟೈಮ್ ನಮ್ದು ಕ್ಲಿಕ್ ಆಯ್ತಲ್ಲ, ಅದು ಖುಷಿ ಇರುವಂತ. ಆಕ್ಚುಲಿ ನಮ್ಗೆ ಆ ಟೈಮಲ್ಲಿ ಸಂದೇಶ ಮಿಸ್ ಮಾಡ್ಬಾರ್ದು. ಯಾಕಂತ ಹೇಳಿದ್ರೆ ಒಬ್ರು ಕ್ಯಾಮರಾಮನ್ ಇದ್ರು, ಅವರು ನಮ್ಮ ತುಂಬಾ ಚೆನ್ನಾಗಿ ಮಾಡೋರು. ಅವ್ರು ಮಧುಸೂದನ್ ಏನೋ ಒಂದು ಹೆಸರಿತ್ತಲ್ಲ ಸಂದೇಶ, ಮಧು ಅವರ ಮರೆಯಂಗಿಲ್ಲ. ತುಂಬಾ ಒಳ್ಳೇದಾಗಿ ಕೊಡ್ತಿದ್ರು ನನ್ಗೆ. ಅವರು ಫೀಲ್ಡ್ ಬಂದಾಗ್ಲೂ ಹಾಗೆ. ಯಾಕಂದ್ರೆ ಸಕ್ಸಸ್ ಹೇಳುವಾಗ್ಲೂ ಅವರೆಲ್ಲ ಪಾಪ ಹೊರಗಡೆ ಅವರನ್ನು ಬಿಡ್ಬಾರ್ದು. ಯಾಕಂತೇಳಿ ಮಧುಸೂದನ್ ಅಂತ ಹೇಳುವಂತ ಅವರು ತುಂಬಾ ಚೆನ್ನಾಗಿ ಶೂಟ್ ಮಾಡ್ಕೊಡ್ತಿದ್ರು. ನಾನು ಎಡಿಟ್ ಮಾಡುವಾಗ ಅವ್ರದ್ದು ಒಂದು ಕ್ಲಿಪ್ ಅನ್ನು ಮಿಸ್ ಮಾಡೋದು ಅಂತ ಹೇಳಿ ನಂಗೆ ತುಂಬಾ ಬೇಜಾರಾಗೋದು. ಅಯ್ಯೋ ಪಾಪ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ, ಯಾವ್ದು ಬಿಡಂಗಿಲ್ಲ. ಇಲ್ಲ, ಅವ್ರದ್ದು ರಿಕ್ವೆಸ್ಟ್ ಇದ್ದಿದ್ದು ಹಾಗೆ, ನನ್ಗೊಂದು ಅರ್ಧ ಗಂಟೆ ನಂಗೆ ಫ್ರೀ ಬಿಟ್ಬಿಡಿ ಅಂತ ಹೇಳಿ. ನೀವು ಅರ್ಧ ಅಲ್ಲ 2 ಅವರ್ ತಗೊಳ್ಳಿ, ರಾತ್ರಿ ಆಗ್ಲಿ ಬೆಳಗ್ಗೆ ಆಗ್ಲಿ, ಇಲ್ಲೇ ನಿಲ್ಸ್ಕೊಳ್ಳೋಣ, ಯೂನಿಟ್ ಏನಾಗಲ್ಲ. ನಿಮಗ್ ಸ್ಯಾಟಿಸ್ಫೈ ಆಗೋರ್ಗು ಆ ಒಳ್ಳೆ ಶಾರ್ಟ್ಸ್ ಕಂಪೋಸ್ ಮಾಡಿ ಅವ್ರು ಕೂತ್ಕೊಂಡು ಆ ರೋಸ್ ಮೇಲೆ ನೀರ್ ಹಾಕಿ ತೆಗಿಯೋರು ತುಂಬಾ ತುಂಬಾ ಕ್ರಿಯೇಟಿವಿಟಿ ಆಗಿ ತೆಗಿತ್ತು. ಒಂದು ಅದೇ ಹೇಳಿದಲ್ಲ ನಿಮ್ಗೆ, ಒಂದು ಕ್ಲಿಪ್ ಅನ್ನು ಮಿಸ್ ಮಾಡೋದು ನಂಗೆ ಬೇಜಾರಾಗ್ತಿತ್ತು ಆ ಟೈಮಲ್ಲಿ.
ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಬಂದು ಮಾತುಕತೆ ಆಗಿ 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 ಎಪಿಸೋಡ್ಗಳು ಮಾಡ್ತಾ 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 ಗುಣಪಾಲ್ ಕಡಂಬರದ್ದೇ ಎಪಿಸೋಡ್ಗಳು ಬಂತು. ಆಮೇಲೆ ಗುಣಪಾಲ್ ಕಡಂಬರದ ಎಪಿಸೋಡ್ ಬಂದ ಮೇಲೆ ನನಗೆ ಮತ್ತು ಹತ್ರ ಆದ್ರು ಗುಣಪಾಲ್ ಕಡಂಬರ. ಅವರದ್ದು ಫೋಟೋ ಒಂದು ಹಾಕುವ, ಅವ್ರದ್ದು ಹೇಳುವಾಗ ಅವ್ರದ್ದು ಒಂದು ಎಪಿಸೋಡ್ ಬರ್ಲಿಕ್ಕಿದೆ. ಹೌದು, ಖಂಡಿತ. ಅದು ನೀವ್ ಹೇಳಿದ್ರಿ, ಅದು ಮಾಡೋಣ. ಅದು ಅವ್ರದ್ದು ಮಾಡ್ಬೇಕು. ಯಾಕೆ ಮಾಡ್ಬೇಕು ಯಾಕಂತ ಹೇಳಿದ್ರೆ ಅವರಿಂದ ಕೃಷಿ ಮಾಹಿತಿಗಳನ್ನ ತಗೊಂಡು ಇನ್ನಷ್ಟು ಕೃಷಿಕರು ಬರ್ಬೇಕು ಮುಂದೆ. ನಾವು ಈಗ ಮಾಡಿದ ಇದರಿಂದ ನಮ್ಗೆ ಯಾರು ಇನ್ನೊಬ್ರಿಗೆ ಏನ್ ಸಿಗ್ತದ ಅದು ವಿಷಯ ಬೇರೆ, ಅಂತವ್ರನ್ನ ತಿಳಿಬೇಕು. ಯಾರು ಗುಣಪಾಲ್ ಕಡಂಬರ ಆಗ್ಬೋದು, ಮತ್ತೊಬ್ರು ಇಲ್ಲಿ ಇರುತ್ತೂರಲ್ಲಿ ಇನ್ನೊಬ್ರು ಇದ್ದಾರೆ, ಸಂದೇಶ ಚಂದ್ರರಾಜ್ ಅಧಿಕಾರಿ ಅಂತ ಇದ್ದಾರೆ. ತುಂಬಾ ಒಳ್ಳೆ ಕೃಷಿಕರು, ತುಂಬಾ ಕಷ್ಟಪಟ್ಟು ಕೃಷಿಗೆ ಬಂದು ಇವಾಗ ಸಾಧಾರಣ ನನ್ನ ಪ್ರಕಾರ ಒಂದು 8,000 ಅಡಿಕೆ ಇದೆ ಅವರಲ್ಲಿ. 7,000 to 8,000 ಅಡಿಕೆ ಇದೆ. ಮತ್ತೆ ಅವ್ರ ತಂದೆ ಪದ್ಮರಾಜ್ ಅಧಿಕಾರಿ ಅಂತ ಇದ್ರು. ಅವರೊಂದು ಯಾವ್ದು ಪೇನ್ಗೆ ಒಂದು ಆಯಿಲ್ ರೆಡಿ ಮಾಡ್ತಿದ್ರು ಅವರು. ತಂದೆ ಪಾಪ ಎಕ್ಸ್ಪೈರ್ಡ್ ಆದ್ರು. ಆಮೇಲೆ ಅದನ್ನು ಇವರು ಕಂಟಿನ್ಯೂ ಮಾಡಿದ್ರು. ಅದು ತುಂಬಾ ಫೇಮಸ್ ಆಯ್ತು. ಯಾವ ನೀವು ಅಂಗಡಿಯಲ್ಲಿ ಇಲ್ಲಿ ಕಾರ್ಕಳ, ಮೂಡಬಿದ್ರೆ, ಮಂಗಳೂರು, ಉಡುಪಿ ಡಿಸ್ಟಿಕ್ ಅಲ್ಲಿ ಯಾರಲ್ಲಿ ಕೇಳಿದ್ರು ಅಧಿಕಾರಿ ನೋವಿನ ಎಣ್ಣೆ ಅಂತ ಹೇಳಿದ್ರೆ ಸಿಗುತ್ತೆ. ಅಂದ್ರೆ ಅಷ್ಟು ಪಾಪ್ಯುಲರ್ ಆಯ್ತು ಅದು ಎಣ್ಣೆ. ತುಂಬಾ ಚೆನ್ನಾಗಿದೆ ಅದು. ಅವರ ಕೃಷಿಕರು ಅವರನ್ನೆಲ್ಲ ಇದು ಮಾಡ್ಬೇಕು, ಇಂಟರ್ವ್ಯೂ ಮಾಡ್ಬೇಕು. ಯಾಕಂದ್ರೆ ಅವರಿಂದ ತಿಳ್ಕೊಳ್ಳುವಂತ ತುಂಬಾ ಜನ ಕೃಷಿಕರಿಂದ ತಿಳ್ಕೊಳ್ಳೋದು ತುಂಬಾ ಇದೆ. ಚಂದ್ರರಾಜ್ ನಾನು ಹೆಚ್ಚು ಕಡಿಮೆ 1,000 ಎಪಿಸೋಡ್ ಮಾಡಿರ್ಬೇಕು. ಎಲ್ಲದು ಚಾನಲ್ ಮತ್ತೆ ಆಪ್ ಎಲ್ಲ ಸೇರಿ, ಕೋರ್ಸ್ಗಳು ಇದೆಲ್ಲ ಸೇರಿ ಒಬ್ಬೊಬ್ಬರ ಹತ್ರ ಒಂದೊಂದು ವಿಷಯ ಕಲ್ತಿದ್ದೇನೆ. ಅಷ್ಟು ಇನ್ನೂ ಕಲಿಯೋದಿದೆ. ಕಲ್ತದಂತ ಏನಿಲ್ಲ, ನೀವು ಹೇಳಿದ್ರೆ ನಂಬಲಿಕ್ಕೆಲ್ಲ ಸಂದೇಶ. ನಾನು ಏನಾದ್ರು ಮದ್ದು ಬಿಡ್ಬೇಕಂತ ಇದ್ರೆ ನಮ್ಗೆ ಒಬ್ರು ವಿಟ್ಲ ಕೃಷಿ ವಿಜ್ಞಾನಿ ಒಬ್ರು ಇದ್ದಾರೆ, ಅವರನ್ನ ನೆನ್ಪು ಮಾಡ್ಕೊಳ್ಬೇಕು. ಯಾಕಂದ್ರೆ ನೀವು ಬಿಡ್ಬಾರ್ದು ಇಷ್ಟು ಇದ್ ಮಾಡುವಾಗ. ನಾಗರಾಜ್ ಅಂತ ಇದ್ದಾರೆ, ಅವರಿಗೆ ಫೋನ್ ಮಾಡೋದು, ಸರ್ ಹಿಂಗೆ ಆಯ್ತು, ಯಾವ್ದು ಮಾಡುದು, ಹಿಂಗೆ ಕಾಯಿ ಉದುರ್ತಿದೆ, ಏನ್ ಮಾಡುದು ಅಂತ ಹೇಳೋರು. ಕಾಯಿ ಹಿಂಗೆ ಹೇಳ್ತಿರ್ಬೇಕಾದ್ರೆ ಅವರು ಏನೋ ಹೇಳ್ತಾರೆ ಮೆಡಿಸಿನ್. ಅಲ್ಲಿ ನಿಲ್ಲುವುದಿಲ್ಲ ನಾನು, ಅಲ್ಲಿನ ಸೀದಾ ಗುಣಪಾಲ್ ಕಡಂಬರಿಗೆ ಕಾಲ್ ಹೋಗುತ್ತೆ. ಇನ್ನೊಂದು ಗುಣಪಾಲ್ ಕಡಂಬರಿಗೆ ಹೋದ್ಮೇಲೆ ಗುಣಪಾಲ್ ಕಡಂಬರ ನಂತರ ಚಂದ್ರರಾಜ್ ಅಧಿಕಾರಿ ಅವರಿಗೆ ಕಾಲ್ ಹೋಗುತ್ತೆ. 3-4 ಜನರಿಗೆ ಫೋನ್ ಮಾಡ್ತೇನೆ. ಕಡೆಯಾಗಿ ನನ್ಗೆ ಯಾವ್ದು ಹೋಗುತ್ತೆ ಅದು ನಂದು ಬೇರೆ ಇನ್ನೊಂದು. ಅಂದ್ರೆ ಅದು ಸರಿಯಾ ತಪ್ಪ ಗೊತ್ತಿಲ್ಲ ನನ್ಗೆ. ಅಂದ್ರೆ ಕಲೀಲಿಕ್ಕೆ ಇದೆ ಇದ್ರಲ್ಲಿ. ಅದು ನಾನು ಹೇಳ್ತೇನೆ, ಇದ್ರಲ್ಲಿ ಒಂದು ಮುಗೀತು ಇದೇ ಮದ್ದು ಅಂತ ಹೇಳಂಗಿಲ್ಲ. ನಿಮ್ಮ ಇದ್ರಲ್ಲಿ ಹೆಂಗೆ ನಿಲ್ತದ, ಮತ್ತೆ ವರ್ಷ ಹೋದಂಗೆ ನೀವು ಕಲಿತಿದ್ರಿ. ಮತ್ತೆ ನನ್ಗೆ ತುಂಬಾ ಫೋನ್ ಮಾಡಿ ನಂಗೆ ಸ್ವಲ್ಪ ಇದಾಗ್ತದೆ, ಏನ್ ಹೇಳ್ತಾರೆ, ಅಂಜಿಕೆ ಆಗ್ತದೆ. ಕೆಲವು ಫೋನ್ ಮಾಡಿ ಕೇಳೋದು, ಶ್ರೀಕಾಂತ್ ಇದು ಕಾಯಿ ಉದುರ್ತಿದೆ, ಏನ್ ಹಾಕ್ಬಹುದು ಅಂತ. ಆಮೇಲೆ ಇದು ಮದ್ದು ಯಾವ್ದು ಹಾಕ್ಬಹುದು, ಗೊಬ್ಬರ ಯಾವ್ದು ಹಾಕ್ಬಹುದು, ಇಂಥದನ್ನೆಲ್ಲ ಕೇಳ್ತಾರೆ. ತುಂಬಾ ಜನ ಕೇಳ್ತಾರೆ. ಅವಾಗ ನಾನು ಎಣಿಸ್ಕೊಳ್ಳಿ, ಅಯ್ಯೋ ನಾನು ಏನ್ ಹೇಳುದು ಅಂತ. ಅಂದ್ರೆ ನಾನು ಸ್ವಲ್ಪ ಅಂಜುದೇನಕ್ಕಂತ ಹೇಳಿದ್ರೆ, ಸ್ವಲ್ಪ ಬೇಸಿಕ್ ಆಗಿ ನನ್ಗೆ ಗೊತ್ತುಂಟು ಯಾವ್ದು ಹಾಕ್ಬೇಕು ಯಾವ್ದು ಹಾಕ್ಬಾರ್ದು ಅಂತ ಗೊತ್ತಿರ್ತದೆ. ಹೇಳಲಿಕ್ಕೆ ಹೋಗಿ ಏನಾದ್ರು ಅವ್ರ ತೋಟ ಹಾಳಾಯ್ತು ಅಂತ ಆದ್ರೆ ಅದು ಬೇಜಾರಾಗುತ್ತೆ, ನಮಗೂ ಬೇಜಾರಾಗುತ್ತೆ. ನಾನು ಕೆಲವು ತೋಟಗಳಿಗೆ ಹೀಗೆ ಕಾರಲ್ಲಿ ಹೋಗ್ಬೇಕಾದ್ರೆ ಒಳ್ಳೆ ತೋಟ ಇತ್ತು, ನಾನು ಇಲ್ತೇನೆ ತೋಟ ಒಳಗಡೆ ಹೋಗ್ತೀನಿ ನಾನು ನೋಡ್ಲಿಕ್ಕೆ. ಅದು ಇಂಟ್ರೆಸ್ಟ್ ಜಾಸ್ತಿ ಇದೆ ನನಗೆ. ಲಾಕ್ಡೌನ್ ಟೈಮಲ್ಲಿ ಕೂಡ ಹಾಗೆ ಗಿಡಗಳನ್ನ ನೆಡುವಂಥದ್ದು ಹುಚ್ಚು. ನನ್ಗೆ ಯಾವಾಗ ಏನು 1ನೇ ತಾರೀಕು 2ನೇ ತಾರೀಕು ಸ್ಯಾಲ್ರಿ ಆಗುದು. ನಮ್ಗೆ 2ನೇ ತಾರೀಕು ಸ್ಯಾಲ್ರಿ ನಮ್ಮ ತಾಯಿ ಬೈಯೋರು ಆ ಟೈಮಲ್ಲಿ. ನಾನು ಹಾಕಿದ ಗಿಡಗಳಿಗೆ, ಈ ಫ್ರೂಟ್ಸ್ ಗಿಡಗಳಿಗೆಲ್ಲ ಹಾಕಿದ ದುಡ್ಡು ಉಂಟಲ್ಲ ಸಂದೇಶ, ಅಂದ್ರೆ ಯಾವ್ದು ಇದಕ್ಕಂತಲ್ಲ, ಯಾವ್ದು ಸೇಲ್ಗೆ ಅಂತ ಮಾಡಿದಲ್ಲ, ತಿನ್ಲಿಕ್ಕೆ ಮಕ್ಳಿಗೆ ಬೇಕು, ನಮ್ಗೆ ಬೇಕು, ಮನೆಯವರಿಗೆ ಬೇಕು. ಹೊರಗಡೆಯಿಂದ ಏನೇನೋ ಕೆಮಿಕಲ್ ಹಾಕಿ ತಗೊಳ್ಳೋ ಫುಡ್ಗಿಂತ, ಫ್ರೂಟ್ಸ್ ಗಳಿಗಿಂತ ನಾವೇ ಮಾಡುವಂಥದ್ದು ಏನೇ ಆಗ್ಲಿ ಸಣ್ಣದಾಯ್ತು ಕೂಡ ತುಂಬಾ ಟೇಸ್ಟ್. ಮೊನ್ನೆ ಹಂಗೆ ಇದಾಯ್ತು, ಅಮ್ಮ ತಮಾಷೆ ಮಾಡೋರು ನನ್ಗೆ. ಇದಿತ್ತು ಯಾವ್ದು ಪೇರಳೆ ಗಿಡ ಆಯ್ತು, ಒಂದು ಪೇರಳ ಹಣ್ಣಾಯ್ತು, ಕೊಯ್ದ್ಕೊಂಡು ಬಂದೆ, ಕಟ್ ಮಾಡಿ ನಾವು ಎಲ್ರು ಮನೆಯವರೆಲ್ಲ ಕಟ್ ಮಾಡಿ ತಿಂದ್ವಿ. ಪುಣ್ಯಕ್ಕೆ ನನ್ನ ಅಕ್ಕನ ಮಗಳಿದ್ಲ, ಅವಳಿಗೊಂದು ಪೀಸ್ ಕೊಟ್ಟೆ. ಸಿಹಿ ಇತ್ತ ಇಲ್ವೋ ಗೊತ್ತಿಲ್ಲ, ಅಮ್ಮನಲ್ಲಿ ಹೇಳಿ ತುಂಬಾ ಟೇಸ್ಟ್ ಇದೆಯಲ್ಲ ಅಂತ. ಅಮ್ಮ ನೆಗಡೋದು, ಅಮ್ಮ ತಮಾಷೆ ಮಾಡೋದು, ನೋಡಿ ಅವನ್ ಮಾಡಿದಲ್ಲ ಅದಕ್ಕೆ ಟೇಸ್ಟ್ ಇದೆ ಅಂತ ಹೇಳ್ತಾರೆ ಅಂತ. ಅಂದ್ರೆ ಹೇಳುದು ಏನಕ್ಕೆ ಅಂತ ಹೇಳಿದ್ರೆ, ನಾವು ಮಾಡಿದ್ರಲ್ಲಿ ಉಂಟಲ್ಲ ಸಂದೇಶ, ಅದು ಕಷ್ಟಪಟ್ಟು ಮಾಡಿ ಅದ್ ಮಾಡುವಾಗ ಬರುವಂತ ಫಲ ಇದೆಯಲ್ಲ, ಖುಷಿ, ಅದು ಖುಷಿ, ಸಂತೃಪ್ತಿ. ಇನ್ನೊಂದು ತೋಟಕ್ಕೆ ಹೋಗೋಣ, ಸ್ವಲ್ಪ ಮುಂದೆ ಹೋಗಿ ಅಲ್ಲಿಂದ ಹೋಗಕ್ಕೆ ಆಪ್ಷನ್ ಇದೆ ನೋಡಿ. ನಿಮ್ಗೆ ಸಿಗ್ತದೆ ನೋಡಿ, ಅಲ್ಲಿ ರಿಕ್ಷಾ ಆಟೋ ಹೋಗೋದೆಲ್ಲ ಕಾಣ್ತದೆ. ನಿಮ್ಗೆ ನಾನು ಸ್ಪ್ರಿಂಕ್ಲರ್ ಆನ್ ಮಾಡಿದ್ರೆ ನೈಟ್ ಬಂತಂದ್ರೆ ಒಂದ್ಸಲ ಹೀಗೆ ಕಾರಲ್ಲಿ ಬರ್ತೇನೆ ಹೊರಗಡೆಯಿಂದ, ಸ್ಪ್ರಿಂಕ್ಲರ್ ಎಲ್ಲ ತಿರುಗ್ತದಂತ ಅಲ್ಲಿ ನಿಂತ್ಕೊಂಡು ನೋಡ್ತೇನೆ. ಯಾಕಂತ ಹೇಳಿ ತೋಟ ಒಳಗಡೆ ಬಂದ್ರೆ ಹುಲ್ಲು ಇಲ್ಲ,